ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ನಾನು ದಾವಣಗೆರೆಯಲ್ಲಿದ್ದೀನಿ. ನನ್ನ ತವ್ರ ಮನೇಲಿದ್ದೀನಿ. ದಾವಣಗೆರೆ ರೋಡ್, ಈ ಮನೆ, ಈ ಗಾಳಿ ಎಲ್ಲವೂ ನನ್ನ ಚೈಲ್ಡ್ಹುಡ್ನ ನೆನಪು ಮಾಡುತ್ತೆ. ದಾವಣಗೆರೆ ಅಂದರೆ ಜಸ್ಟ್ ಒಂದು ಪ್ಲೇಸ್ ಅಲ್ಲ, ಅದು ನನ್ನ ರೂಟ್ಸ್, ನನ್ನ ಮೆಮೊರೀಸ್ ಆ್ಯಂಡ್ ನನ್ನ ಹಾರ್ಟ್. ನೋಡಿ, ಇದೇ ನಮ್ಮ ಮನೆ. ಈ ಮನೆಯಲ್ಲಿ ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಗಿಡ ಹಾಗೂ ಕಿಟಕಿಗಳು ನಾನು ಬರೋ ದಾರಿನೇ ಕಾಯ್ತಾ ಇರುತ್ತೆ ಅನ್ನೋ ಥರ ವೆಲ್ಕಮ್ ಮಾಡ್ತವೆ. ಮನೆ ಎಂಟ್ರಿಯಲ್ಲೇ ಸಾಯಿಬಾಬಾ ಫೋಟೋ ನೋಡ್ತಿದ್ದಂಗೆ ಫುಲ್ ಆಫ್ ಪಾಸಿಟಿವ್ ಎನರ್ಜಿ ಬರುತ್ತೆ. ಇವರೇ ನಮ್ಮಪ್ಪ ಅಮ್ಮ. ಅವ್ರ ಮದುವೆ ಆಗಿದ್ದ ಫೋಟೋ ಇದು. ನಮ್ಮ ಹಸ್ಬೆಂಡ್ ನನ್ನ ಎಂಗೇಜ್ಮೆಂಟಲ್ಲಿ ಗಿಫ್ಟ್ ಮಾಡಿದ್ದಾರೆ. ಒಬ್ಬಳೇ ಮಗಳಲ್ವ ನಾನು, ಸೊ ಮನೆ ತುಂಬ ನಂದೇ ಹಾವಳಿ. ಎಲ್ಲಿ ನೋಡಿದ್ರು ನನ್ನ ಫೋಟೋಸು, ನಾನೇ ಇರ್ತೀನಿ. ಪ್ರತಿಯೊಂದು ಥಿಂಗ್ಸ್ ಕೂಡ ನಂದೇ, ನನ್ನ ಹೆಸರೇ ಹೇಳ್ತಾ ಇರ್ತವೆ. ನಾನು ಮದುವೆ ಆಗೋದ್ಮೇಲೆ ನನ್ನ ಮಗಳು ಮನೇಲಿಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬಾರ್ದು ಅಂತ ಮನೆಗೆ ನ್ಯೂ ಮೆಂಬರ್ಸ್ನ ಕರ್ಕೊಂಡು ಬಂದೆ. ಫಿಶಸ್ ಆ್ಯಂಡ್ ಟರ್ಟಲ್. ಏನು ಲಕ್ಸುರಿ ಲಿವಿಂಗ್ ನೋಡಿ ಎಲ್ರದ್ದು. ನನ್ನೂ ಸಾಕಿಲ್ಲ ಗುರು, ಅಷ್ಟು ನೀಟಾಗಿ ಅಷ್ಟು ಪ್ರೀತಿಯಿಂದ ಸಾಕ್ತಿದ್ದಾರೆ. ನನಗೆ ನೋಡಿ ತುಂಬಾ ಖುಷಿ ಆಗುತ್ತೆ ಎವ್ರಿ ಟೈಮ್ ಬಂದಾಗ. ಟಡಾ, ಇವರೇ ನಮ್ಮ ಪಪ್ಪ. ಏನು ಮಾಡ್ತಿದ್ದೀರಾ ಅಪ್ಪಾಜಿ ಬೆಳಗ್ಗೆ ಅಡುಗೆ ಮನೇಲಿ ಅಂತ ಕೇಳಿದ್ರೆ, ನಿನಗೋಸ್ಕರ ಸ್ಪೆಷಲ್ ವೆಜಿಟೇಬಲ್ ಮ್ಯಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಎಕ್ಸೈಟ್ ಆಗಿಬಿಟ್ಟೆ ನೋಡಿ. ಇವೆಲ್ಲ ಸಿಂಪಲ್ ಮೂಮೆಂಟ್ಸೇ ನಮ್ಮ ಡ್ಯಾಡಿ ಜೊತೆ ಸ್ಪೆಷಲ್ ಬಾಂಡಿಂಗ್ ಕ್ರಿಯೇಟ್ ಮಾಡಿರೋದು. ಬೆಸ್ಟ್ ಡ್ಯಾಡಿ ಇನ್ ದ ವರ್ಲ್ಡ್. ಮೈ ಡ್ಯಾಡಿ ಈಸ್ ಮೈ ಹೀರೋ. ಪಪ್ಪನ ಜೊತೆ ಬಿಸಿ ಬಿಸಿ ಮ್ಯಾಗಿ ಬ್ರೇಕ್ಫಾಸ್ಟ್ ಆ್ಯಂಡ್ ಗಿಲ್ಲಿ ಶೋ ಬರ್ತಾಯಿತ್ತು ಟಿ ವಿಯಲ್ಲಿ. ಸೊ ಎಂಜಾಯ್ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ ಪಪ್ಪನ ಜೊತೆ. ಪಪ್ಪನ ಇಂಟ್ರೊಡಕ್ಷನ್ ಏನೋ ಮಾಡಿಕೊಟ್ಟೆ. ನಮ್ಮಮ್ಮನ ಇಂಟ್ರೊಡಕ್ಷನ್ ಆಗಬೇಕು ಅಲ್ವಾ, ಬನ್ನಿ. ಟಡಾ, ಇವರೇ ನಮ್ಮಮ್ಮ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ನಮ್ಮಮ್ಮ ರೆಡಿಯಾಗಿ ಇಲ್ಲೇ ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮ್ಮಮ್ಮ ಎಲ್ಲೋ ಮಿಸ್ ಆಗಿಬಿಟ್ರು. ಎಲ್ಲಿದ್ದಾರೆ ಅಂತ ಟೆನ್ಷನ್ ಆಗಿ ಹುಡುಕೊಂಡು ಹೋದರೆ, ನಾನು ಕರ್ಕೊಂಡು ಹೋಗಿದ್ದು ಬಟ್ಟೆ ಸೆಕ್ಷನ್ ಹತ್ರ. ಬಟ್ ಅಮ್ಮ ನೋಡಿದ್ರೆ ಕಿಚನ್ ಸೆಕ್ಷನ್ ಹತ್ರ ಹೋಗಿ ನಿಂತಿದ್ರು. ಫೈನಲಿ ಸಿಕ್ಕಿದ್ರು. ಅಮ್ಮನ ಅಲ್ಲಿಂದ ಹೇಳ್ಕೊಂಡು ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗಿ ಬಿಲ್ಲಿಂಗ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮಗು ನೋಡೋಕ್ಕೆ ಅಂತ ಹೋಗ್ತಿದ್ವಿ. ಸೊ ಬಟ್ಟೆ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದಾದಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ನೋಡಿದರೆ ಡಯಟ್ ಕಾನ್ಷಿಯಸ್ಸು, ಏನೂ ತಿನ್ನೋಂಗಿಲ್ಲ. ಸೊ ಅಮ್ಮ ಮಾಡಿದ್ದು ಉಪ್ಪಿಟ್ಟು ಸಕ್ಕತ್ತಾಗಿರುತ್ತೆ ಅಂತ ಉಪ್ಪಿಟ್ಟು ಮಾಡಿಸ್ಕೊಂಡು ತಿಂದೆ. ಇವಳೇ ನೋಡಿ ನನ್ನ ಬೆಸ್ಟ್ ಫ್ರೆಂಡ್. 2018 ಜಿಮ್ಮಲ್ಲಿ ಮೀಟ್ ಆಗಿದ್ದು ನಾವು. ಆದರೂ ಇವತ್ತಿನವರೆಗೂ ಫ್ರೆಂಡ್ಶಿಪ್ ಸೇಮ್ ಇದೆ. ಟೈಮ್ ಚೇಂಜ್ ಆದರೂ ನಮ್ಮ ಬಾಂಡಿಂಗ್ ಚೇಂಜ್ ಆಗಿಲ್ಲ. ಅವಳಿಗೆ 3ನೇ ಹೆಣ್ಮಗು ಆಗಿತ್ತು, ಅದರಿಂದ ನೋಡ್ಕೊಂಬರೋಣ ಅಂತ ಬಂದಿದ್ದೆ. ಅವಳು 3 ಮಕ್ಕಳು ಕೂಡ ನನಗೆ ತುಂಬಾ ಕ್ಲೋಸ್ ಬಾಂಡಿಂಗ್ ಇದ್ದಾವೆ. ಮೊದಲನೇ ಮಗಳು ರುಚಿ, 2ನೇ ಮಗಳು ಆರ್ವಿ. 3ನೇ ಮಗು ಹೆಸರನ್ನ ಏನಿರಬೇಕು ಸಜೆಷನ್ ಕೊಡಿ, ಕಮೆಂಟಲ್ಲಿ ತಿಳಿಸ್ಕೊಡಿ. ಮನೆಗೆ ಮಗಳು ಬಂದಿದ್ದಾಳೆ ಅಂದರೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಲ್ವಾ. ಸೊ ನಾಟಿ ಕೋಳಿ ಸಾಂಬಾರೇನು ಚಪಾತಿ ಮಾಡಿದರು. ಅಮ್ಮ ಮಾಡಿರೋ ನಾಟಿ ಕೋಳಿ ಸಾಂಬಾರು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಅಮ್ಮ ಮಾಡಿರೋ ಸ್ಪೈಸಿ ಮೌತ್ ವಾಟರಿಂಗ್ ಚಿಕನ್ ತಿಂದ್ಕೊಂಡು ನನ್ನ ವೀಕೆಂಡ್ನ ಫುಲ್ ಹ್ಯಾಪಿ ಎಂಡಿಂಗ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.